ನಮಸ್ಕಾರ ಮೂಡ್ಬಿದ್ರೆ. ನಾವು ಎಷ್ಟೋ ಸಲ ಅಂದ್ಕೊಳ್ತೇವೆ ನಮಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು, ಒಂದೊಳ್ಳೆ ಊಟ ಮಾಡಬೇಕು, ಸಂಜೆ ಆದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅಲ್ವಾ. ನಾನು ಕೂಡ ಹಾಗೆ ಫ್ರೆಂಡ್ಸ್, ಸ್ವಲ್ಪ ಫುಡ್ಡಿ. ನಾನು ಈ ಹಳೆ ಕಾಲದ ಹೋಟೆಲ್ಗಳಿಗೆಲ್ಲ ಹೋಗ್ತಾ ಇರ್ತೇನೆ. ಇನ್ನು ಅಲ್ಲಿಯ ತಿಂಡಿಗಳನ್ನು ತಿಂದ ಈ ಜನರ ವ್ಯಾಪಾರದ ಗುಟ್ಟನ್ನು, ಅವರ ಕಾರ್ಯನಿಷ್ಠೆಯನ್ನು ಮೆಚ್ಚಿ ಅವರೊಂದಿಗೆ ಮಾತಿನ ವಿನಿಮಯ ಮಾಡಿಕೊಂಡು ಎಷ್ಟೋ ಸಲ ನಾನು ಖುಷಿ ಪಟ್ಟಿದ್ದುಂಟು. ನೀವೇನಾದರೂ ನಂತರ ಫುಡ್ಡಿ ಆಗಿದ್ದರೆ ಒಂದೊಳ್ಳೆ ಹೋಟೆಲ್ ವಿಳಾಸ ಹೇಳ್ತೇನೆ ಕೇಳಿ. ನಾವು ಕಾರ್ಕಳದಿಂದ ಮೂಡುಬಿದ್ರೆ ಕಡೆ ಹೋಗುವಾಗ ಇಲ್ಲಿ ಒಂದು ಕೆಸರುಗದ್ದೆ ಅಂತ ಹೇಳೋ ಒಂದು ಸ್ಥಳ ಇದೆ. ಇಲ್ಲಿ ಒಂದು ತುಂಬ ಹಳೆಯ ಕಾಲದ ಒಂದು ರುಚಿಯಾದ ತಿಂಡಿ ಹಾಗೂ ಊಟ ಸಿಗುವ ಒಂದೊಳ್ಳೆ ಹೋಟೆಲ್ ಇದೆ. ಅದೇ ಹೋಟೆಲ್ ಪ್ರಶಾಂತ್. ಆದರೆ ಈ ಹೋಟೆಲ್ಗೆ ಇನ್ನೊಂದು ಹೆಸರಿದೆ, ಅದೇ ವಾಸಪ್ಪರ ಹೋಟೆಲ್ ಅಂತ ಹೇಳಿ. ಈ ಹೋಟೆಲ್ ಇಲ್ಲಿ ತುಂಬ ಫೇಮಸ್ಸು. ಇನ್ನು ಇಲ್ಲಿ ಮಾಲೀಕರು ಸ್ವತಃ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಈ ಹೋಟೆಲ್ನಲ್ಲಿ ಬೆಳಿಗಿನ ತಿಂಡಿ, ಮಧ್ಯಾಹ್ನದ ಊಟ, ಇನ್ನು ಸಂಜೆ ಚೈನೀಸ್ ಐಟಮ್ ಕೂಡ ಸಿಗ್ತದೆ ನಿಮಗೆ. ಇವರ ಸುರ್ನಳಿ ಬೆಣ್ಣೆ ಅಂತ ಹೇಳ್ತೇವೆ ನಾವು. ಇಲ್ಲಿ ತುಂಬಾ ಇಲ್ಲಿ ಫೇಮಸ್ ಆಗಿರ್ತದೆ. ಹೆಚ್ಚಿನವರು ಎಷ್ಟೋ ಪಾರ್ಸಲ್ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಇನ್ನು ಚೋಲೆ ಭಟೂರೆ ಅಂತೂ ಸೂಪರ್ ಆಗಿರುತ್ತೆ ತಿನ್ನೋಕ್ಕೆ. ಇನ್ನು ಇಲ್ಲಿ ವಿಧ ವಿಧವಾದ ದೋಸೆ ಸಿಗ್ತದೆ ನಿಮಗೆ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಈ ಎಣ್ಣೆ ತಿಂಡಿಗಳು ಅಂತೂ ತುಂಬ ಸಿಗ್ತದೆ. ಇನ್ನು ಹೋಮ್ ಮೇಡ್ ಫುಡ್ ಎಲ್ಲ ಇವರು ಮಾಡಿ, ಉಪ್ಪಿನಕಾಯಿ ಇದನ್ನೆಲ್ಲ ಮಾಡಿ ಇಲ್ಲಿ ಅವರು ಸೇಲಿಗಿಟ್ಟಿರ್ತಾರೆ. ಹಾಗೆ ಇಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಇವರು ಹೋಟೆಲ್ನ ಫ್ರಂಟ್ ಪೋರ್ಷನ್ ಏನಿದೆ, ಮುಂಭಾಗವನ್ನು ರಸ್ತೆಗಾಗಿ ಇವರು ಬಿಟ್ಟುಕೊಟ್ಟಿದ್ದಾರೆ. ಆದರೂ ಇಲ್ಲಿ ಸ್ಥಳದ ಅನಾನುಕೂಲ ಇದ್ದರೂ ಇವರಿಗೆ ವ್ಯಾಪಾರಕ್ಕಂತೂ ಕಿಂಚಿತ್ತು ಇವರಿಗೆ ತೊಂದರೆ ಆಗಿಲ್ಲ. ನೀವು ಬನ್ನಿ ವಾಸಪ್ಪರ ಹೋಟೆಲಿಗೆ, ಒಂದೊಮ್ಮೆ ನಿಮಗೂ ಇಷ್ಟ ಆಗ್ಬೋದು. ಇಲ್ಲಿಯ ತಿಂಡಿ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ನಿಮಗೆ. ಒಮ್ಮೆ ಟೇಸ್ಟ್ ಮಾಡಿ.